ಅವನ ಹೆಸರು ದಶರಥ. ದಶ ಎಂದರೆ 10, ಅವುಗಳಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ದೇಹವೆಂಬ ಶರೀರಕ್ಕೆ ಬುದ್ಧಿ ಎಂಬ ಕುದುರೆಯನ್ನು ಕಟ್ಟಬೇಕು, ಮನಸ್ಸೆಂಬ ಕುದುರೆಯನ್ನು ಕಟ್ಟಬಾರದು. ಯಾಕೆ ಅಂತಂದರೆ ಮನಸ್ಸು ಚಂಚಲ. ಚಂಚಲವಾದ ಮನಸ್ಸಿನಿಂದ ಏನೂ ಮಾಡಲಾಗುವುದಿಲ್ಲ. ದಶರಥನಿಗೆ 3 ಜನ ಪತ್ನಿಯರು. ಅವರು ಸತ್ವ, ರಜಸ್, ತಮೋಗುಣಗಳಿಗೆ ಪ್ರತೀಕ. ಸುಮಿತ್ರ ಸತ್ವಗುಣ, ಕೌಸಲ್ಯ ರಜೋಗುಣ, ಕೈಕೇಯಿ ತಮೋಗುಣ. ಲಕ್ಷ್ಮಣನು ಊರ್ಮಿಳಾ ಬಳಿಗೆ ಬಂದು ತಾನು ರಾಮನ ಜೊತೆಯಲ್ಲಿ ಕಾಡಿಗೆ ಹೋಗುತ್ತಿದ್ದೇನೆ ಅಂತ ಹೇಳಿದಾಗ ಒಂದು ಮಾತು ಮಾತನಾಡಲಿಲ್ಲ. ಹೀಗೆ ಯಾವ ಮಾತು ಆಡದೆ ಸೀತೆಯ ಸ್ಥಾನದಲ್ಲಿದ್ದು ಅತ್ತೆ ಮಾವಂದರಿಗೆ ಸೇವೆ ಮಾಡು ಅಂತ ಹೇಳ್ತಾನೆ ಲಕ್ಷ್ಮಣ. ಹೀಗೆ ತನ್ನ ಕಾರ್ಯನಿರ್ವಹಿಸುತ್ತಾ ಸೀತೆಗಿಂತಲೂ ಉತ್ತಮವಾದ ಸ್ಥಾನವನ್ನು ಪಡ್ಕೊಳ್ತಾಳೆ ಊರ್ಮಿಳಾ.